ಬಂಧುಗಳೇ, ಭಾರೀ ಮಳೆಯಿಂದ ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ಬಹಳ ಕುಸಿತವನ್ನು ಕಂಡಿತ್ತು. ಇವಾಗ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ಸೋಲಾಪುರ್ನಲ್ಲೂ ಕೂಡ ಒಂದು ಈರುಳ್ಳಿ ಬೆಲೆ ಜಾಸ್ತಿ ಆಗ್ತಕ್ಕಂಥ ಏರಿಕೆ ಆಗ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇವೆ. ಯಾಕೆ ಬೆಲೆ ಏರಿಕೆ ಆಗ್ತಾ ಇದೆಯಪ್ಪ ಅಂದ್ರೆ, ಇವಾಗ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಆಯಿತು ಅಪ್ಪ ಅಂದ್ರೆ ಇಲ್ಲಿ 100ಕ್ಕೆ 100ರಷ್ಟು ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಇನ್ನು ಕೆಲವೇ ದಿನದಲ್ಲಿ ಇವಾಗ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿದೆಯಪ್ಪ ಅಂದ್ರೆ ಇನ್ನು ಒಂದು ವಾರ ಅಥವಾ 15 ದಿನದಲ್ಲಿ ಈ ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇವಾಗ ಈರುಳ್ಳಿ ಬೆಲೆ ತುಂಬ ಕುಸಿತ, ಯಾವ ರೀತಿ ಕುಸಿತ ಇದೆಯಪ್ಪ ಅಂದ್ರೆ, ಮಾರ್ಕೆಟ್ನಲ್ಲಿ ಈ ಈರುಳ್ಳಿಯನ್ನು ಯಾರು ತೊಳಗಿಸೋದಕ್ಕೆ ಸಿದ್ಧವಾಗಿಲ್ಲ. ರೈತರು ರಾಯಚೂರಿನಲ್ಲಂತರೂ ಅಲ್ಲೇ ಬಿಟ್ಟು ರೈತರು ಅದನ್ನು ಬಿಟ್ಟು ಬಂದಿದ್ದಾರೆ. ಆ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇನ್ನು 700-800 KGಗೆ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೆಳೆ ನಷ್ಟದಿಂದ ರೈತರು ಭಾರೀ ಸಂಕಷ್ಟದಲ್ಲಿದ್ದಾರೆ. ಒಂದು ಎಕರೆ ಈರುಳ್ಳಿಯನ್ನು ಬೆಳಿಬೇಕಾದ್ರೆ ಒಂದು 30,000-40 ಸಾವಿರ ಖರ್ಚು ಬರ್ತಕ್ಕಂಥದ್ದು. ಇಲ್ಲಿ ಈರುಳ್ಳಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರೇಟ್ ಇಲ್ಲ ನೋಡ್ರಿ. ಈರುಳ್ಳಿ ಇಲ್ಲಿ ರೈತರ ಬೆಳೆಗೆ ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರೇಟ್ ಇಲ್ಲ. ಅದೇ ನೀವು ಒಂದು ಈರುಳ್ಳಿಯ ಪಾಕೆಟ್ ಬೀಜವನ್ನು ತೆಗೆದುಕೊಳ್ಳಿ, ಅದಕ್ಕೆ 1200-1250 ಈ ರೀತಿ ಇರ್ತಕ್ಕಂಥದ್ದು. ಇನ್ನು